ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರ ಸಿಎಂ ಡಿಕೆ ಹಾಗೂ ಕೇಂದ್ರ ಸಚಿವ ಎಚ್ಡಿಕೆ ನಡುವೆ ಜಟಾಪಟಿಯಾಗಿ ಈಗಾಗಲೇ ಪರಿಣಮಿಸಿದೆ. ಜೂನ್ 27ರಂದು ಬೈರಮಂಗಲಕ್ಕೆ ಬರುವಂತೆ ಸಿಎಂ ಡಿಕೆಶಿಗೆ ಕುಮಾರಸ್ವಾಮಿ ಅವರು ಮತ್ತೊಂದು ಪತ್ರ ಬರೆದಿದ್ದಾರೆ. ಅವತ್ತು ನಾನು ಬೆಳಿಗ್ಗೆ 11 ಗಂಟೆಗೆ ಬಂದು ಬೈರಮಂಗಲದಲ್ಲಿ ಕೂತ್ಕೊಂತೀನಿ, ಚರ್ಚೆಗೆ ಬನ್ನಿ ಅಂತ ನೆನಪಿಸುವಂತ ಮತ್ತೊಂದು ಪತ್ರವನ್ನ ಕೂಡ ಕುಮಾರಸ್ವಾಮಿ ಅವರು ಬರೆದಿದ್ದಾರೆ. ಇತ್ತ ರೈತರು ಜೂನ್ 27ನೇ ತಾರೀಕು ಅಪ್ಪಿಕೋ ಚಳುವಳಿಯನ್ನ ಕೂಡ ಹಮ್ಮಿಕೊಳ್ತಿದ್ದಾರೆ. ಇದ್ರ ಬಗ್ಗೆ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ, ನೋಡ್ಬರೋಣ. ಬಿರಿ ಬಿಡದಿ ಯೋಜನೆ ಸವಾಲುಗಳ ಯೋಜನೆ ಆಗೋಗ್ಬಿಟ್ಟಿದೆ. ಅದು ನಾ ಬರೇ ನೀ ಬಿಡೆ, ನಮ್ಮನೆಗೆ ನೀನ್ ಬಾ, ನಿಮ್ಮ ಮನೆಗೆ ನಾನ್ ಬಾ, ಇಷ್ಟೇ ನಡೀತಾ ಇರೋದು ಇಲ್ಲಿ. ಅಲ್ಲಿ ಬೇಕಾಗಿರೋದು ರೈತರ ಜಮೀನು ಹಾಳಾಗ್ತಾ ಇದೆಯಲ್ಲ, ಉಳಿಯುತ್ತೋ ಇಲ್ಲೋ, ಅದು ಅಷ್ಟೇ ನಮಗ್ ಬೇಕಾಗಿರೋದು. ಡಿ ಕೆ ಶಿವಕುಮಾರ್ ಇದನ್ನ ಡೈವರ್ಟ್ ಮಾಡಕ್ಕೆ ನಮ್ ಜಮೀನು ನಿಮ್ ಜಮೀನು ಅಂತ ಹೋಗ್ತಾ ಇದಾರೆ. ಅದು ಅರ್ಥನೇ ಇಲ್ಲ. ಯಾರಾದ್ರೂ ಜಮೀನ್ ಇದ್ರೆ ಅವ್ರಿಗೆ ಬಿಟ್ರೆ ಅವರು ರೈತರು ಉಳುಮೆ ಮಾಡ್ತಾರೆ, ಅಕ್ವೈರ್ ಆದ್ರೆ ದುಡ್ಡು ಬರ್ತೈತೆ ಅಷ್ಟೇ. ಯಾರ್ದ ಇದ್ರೆ ಏನಂತೆ, ಏನ್ರಿ ಜಮೀನು ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿರ್ತೈತಲ್ಲ, ಮುಚ್ಚುಮರೆ ಏನಿರ್ತೈತೆ ಅದರಲ್ಲಿ. ಅದು ಬಿಟ್ಬಿಟ್ಟು ದಿನ ಇದ್ರೆ ನೀ ಈ ಜಮೀನುಗಳ ವಿಚಾರವಾಗಿ ಮಾತಾಡು, ರೈತರ ಜಮೀನಿನ ಬಗ್ಗೆ ಮೊಸಳೆ ಕಣ್ಣೀರನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಬಿಡದಿ ರೈತರ ಬದುಕು ಅತಂತ್ರ ಆಗ್ತಿದೆ. ಬಟ್ ಇಲ್ಲಿ ಇಬ್ರು ನಾಯಕರು ಇರ್ಬೋದು, ನಾನು ಕ್ಷೇಮ ನೀನ್ ಕ್ಷೇಮ ಅಂದ್ಕೊಂಡು ಪತ್ರ ಬರ್ಕೊಂಡು ಕೂತಿದ್ದಾರೆ. ಇದನ್ನ ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಮಾಡಬೇಕಾದಂತ ವಿಪಕ್ಷ ನಾಯಕ ಮತ್ತದೇ ರಾಗ ಹಾಡ್ತಿದ್ದಾರೆ. ಇವರು ಒಪ್ಪಂದದ ನಾಯಕರುಗಳು ಅಂತ ಮೊದಲಿಗೆ ಎಲ್ಲ ಕಡೆನೂ ಹೇಳ್ಕೊಂಡು ಓಡಾಡ್ತಾರೆ. ಮತ್ತು ಈಗಾಗಲೇ ಒಂಥರ ಜಗಜ್ಜಾಹಿರಾಗಿ ಕೂತ್ಕೊಂಡು ರೈತರ ಹೋರಾಟದಲ್ಲಿ ವಿರೋಧ ಪಕ್ಷದವರು ಕುಮಾರಸ್ವಾಮಿ ಅವ್ರಿಗಿಂತ ಮುನ್ನೆಲೆಯಲ್ಲಿ ನಿಂತ್ಕೊಂಡು ಮಾಡಬೇಕಾಗಿತ್ತು. ಈಗ ಇಲ್ಲೇನು ಶಾಲೆ ಹಾಕೊಂಡು ಮಾತಾಡ್ತಾ ಇದ್ದಾನೆ ಮನುಷ್ಯ. ಇವರ ನಾಯಕತ್ವದಲ್ಲಿ ಇಡೀ ಬಿಜೆಪಿಗರು ಅಲ್ಲಿ ಹೋಗಿ ಧರಣಿ ಕೂತ್ಕೋಬೇಕಾಗಿತ್ತು. ಹೌದು, ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇವರು ಕುಮಾರಸ್ವಾಮಿ ಅವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೋ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೋ ಗೊತ್ತಿಲ್ಲ. ಒಂದೇ ಸಮುದಾಯದ ನಾಯಕರುಗಳು, ಹೌದು, ಒಂದೇ ಸಮುದಾಯದ ನಾಯಕರುಗಳು ಏನೋ ಮಾಡಕ್ಕೆ ಹೊರಟಿದ್ದಾಗ ಇವರೆಲ್ಲ ಸುಮ್ಮನೆ ಕೂತ್ಕೊಂಡಿರೋದು ನೋಡಿದ್ರೆ ಒಂದು ಮಟ್ಟಕ್ಕೆ ಅನುಮಾನ ಅಂತೂ ಬಂದೇ ಬರುತ್ತೆ. ಕುಮಾರಸ್ವಾಮಿ ಅವರು ತಮ್ಮ ವೈಯಕ್ತಿಕ ವಿಚಾರಗಳನ್ನೇ ಚರ್ಚೆ ಮಾಡೋದಕ್ಕೆ ಕರೀತಾ ಇದ್ದಾರೆ ಅಥವಾ ರೈತರ ಹೋರಾಟದ ವಿಚಾರದಲ್ಲಿ ರೈತರ ಏನು ಜಮೀನು ವಿಚಾರದಲ್ಲಿ ಕರಿತಾ ಇದ್ರೆ ಗೊತ್ತಿಲ್ಲ. ವೈಯಕ್ತಿಕವಾಗಿ ಆ 32 ಎಕರೆ ಜಾಗದ್ದೇ ಇವತ್ತು ಹೈಲೈಟ್ ಆಗಿ ಕೂತ್ಕೊಂಡಿರುವಂಥದ್ದು. ಹೌದು, 32 ಎಕರೆ ಜಾಗವನ್ನು ಬಿಡದಿಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಏನು ಕೂತ್ಕೊಂಡಿದ್ದಾರೆ, ಅದನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಈ ಇತ್ತೀಚೆಗೆ ಬದಲಾಗಿದ್ರು ಅಂತ ಅನ್ಕೊಂಡು ಮತ್ತದೇ ಬಾಲಿಶವಾಗಿ ಮಾತಾಡೋಕೆ ಶುರು ಮಾಡಿದ್ರು. 32 ಎಕರೆ ಜಾಗ, ಇನ್ನೊಂದು ಯಾವುದೋ 100 ಎಕರೆ ಜಾಗ ಅಂತ ಎಂ ಬಿ ಪಾಟೀಲ್ ಹೇಳ್ತಾ ಇದ್ದಾರೆ. ವಿಷಯಾಂತರ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ವಿಷಯ ಅಸಲಿಗೆ ಬೇಕಾಗಿರೋದು ಬಿಡದಿಯ ಫಲವತ್ತಾದ ಭೂಮಿಯನ್ನು ನೀವು ಯಾವುದೋ ಯೋಜನೆಗೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡೋದಕ್ಕೆ ಹೊರಟಿದ್ದೀರಿ, ಬಡವರ ಅಥವಾ ರೈತರ ಜಮೀನನ್ನು ಕಿತ್ತು ತಿಂತಾ ಇದ್ದೀರಿ ಅನ್ನುವಂಥ ನಿಟ್ಟಲ್ಲಿ ಹೋರಾಟ ಮಾಡಬೇಕಾಗಿತ್ತು. ನಾನು ಜಾಗ ಅಲ್ಲೆಲ್ಲೋ ಬಿಡದಿಲ್ ಮಾಡಿಲ್ಲ ಅನ್ನೋದಕ್ಕೋಸ್ಕರ ಹೋರಾಟ ಕುಂತ್ಕೊಂಡಂಗಿದೆ ಕುಮಾರಸ್ವಾಮಿ ಅವರು. ಈ ಡಿ ಕೆ ಶಿವಕುಮಾರ್ ಅವರಿಗೂ ಎಲ್ಲೋ ಒಂದು ಕಡೆ ತಾನು ಬರೋದಕ್ಕೆ ವಿಧಾನಸೌಧಕ್ಕೆ ಹೇಳಿದ ಮೇಲ್ಗಡೆ ಅವ್ರು ಆ ಖಾತೆಗೆ ಬರ್ತಾನೆ ಇಲ್ಲ. ಇವರು 27ಕ್ಕೆ 11 ಗಂಟೆಗೆ ನಾನು ತಯಾರಿದ್ದೀನಿ, ಬೈರಮಂಗಲಕ್ಕೆ ಬಂದುಬಿಡಿ ಅಂತ ಒಂದು ಜ್ಞಾಪನ ಪತ್ರ ಥರ ಕಳಿಸ್ಕೊಟ್ಟಿದ್ದಾರೆ. ಈಗಾಗಲೇ ಒಂದು ಪತ್ರ ಕಳಿಸ್ಕೊಟ್ಟಿದ್ದಾರೆ, ಇನ್ನೊಂದು ಜ್ಞಾಪನ ಪತ್ರ ಥರ ಒಂದು ಇರಲಿ ಅನ್ನೋ ನಿಟ್ಟಲ್ಲಿ ನೆನಪಿಗೆ ಮಾಡೋದಕ್ಕೋಸ್ಕರ ಕಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸುಮ್ಮನೆ ಕಾಲು ಎಳೆಯೋದಕ್ಕೋಸ್ಕರ ಚಿಕ್ಕ ವಿಚಾರಗಳನ್ನು ಎಳ್ಕೊಂಡು ಬರ್ತಾ ಗಂಭೀರವಾದ ವಿಚಾರವನ್ನು ಇವರು ಈ ರೀತಿ ಆಟ ಆಡೋದಕ್ಕೆ ಬಳಸ್ಬಿಟ್ರಲ್ಲ ಅನ್ನುವಂಥದ್ದು ಸಮಾಜ ನೋಡ್ಬೇಕು. ಇವ್ರನ್ನ ತುಂಬ ಒಂದು ಬಾಲಿಶ ವರ್ತನೆಗೆ ಎಂಥ ಗಂಭೀರವಾದ ವಿಚಾರನ ತಗೊಳ್ತಾ ಇದ್ದಾರೆ. ಬಿಡದಿಯ ರೈತರು 1.5 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅರೆ ನಮ್ಮ ಸ್ವಾಮಿ, ನಾವು ಜಮೀನು ಕೊಡೋದಿಲ್ಲ, ನಮಗೆ ನಿಮ್ಮ ನಗರ ಬೇಕಾಗಿಲ್ಲ ಅಂತ ಅವರು ಬಾಯಿ ಬಿಟ್ಟು ಹೇಳ್ತಾ ಇದ್ದಾರೆ. ಅರೆ ಯಾಕೆ ಬೇಕಾಗಿಲ್ಲ ನಿಮಗೆ, ಈ ರೀತಿ ಯೋಜನೆಯಿಂದ ಹಿಂಗೆ ಆಗ್ತಾ ಇದೆ, ಹಿಂಗೆ ಮಾಡೋಣ. ಇವ್ರು ಕೂತ್ಕೊಂಡು ಹೋಗಿ ಮಾತಾಡಬೇಕಾಗಿತ್ತು. ವೈಯಕ್ತಿಕವಾಗಿ ಕುಮಾರಸ್ವಾಮಿಯವರು 32 ಎಕರೆ ಮಾಡಿರಲಿ, 100 ಎಕರೆ ಮಾಡಿರಲಿ, ನೀವು ಅದನ್ನು ಲೋಕಾಯುಕ್ತಕ್ಕೋ ಅಥವಾ ಇಡಿಗೋ ಇನ್ನೊಂದು ಕಡೆಗೋ ಅದನ್ನು ಕೊಡಿ, ಅದರಲ್ಲಿ ಏನಿದೆ ಕೊಡಲಿ, ಅವರು ಅಕ್ರಮ ಮಾಡಿದ್ದಿದ್ರೆ ಬಯಲಾಗಲಿ. ರೈತರಿಗೆ ನ್ಯಾಯ ಕೊಡೋ ನಿಟ್ಟಲ್ಲಿ ಅವರ ಹೋರಾಟಕ್ಕೆ ಒಂದು ಅಂತ್ಯ ಕೊಡಬೇಕು, ಒಂದು ಒಳ್ಳೆ ಸ್ವರೂಪವನ್ನು ತಗೋಬೇಕು ಅಂತಂದರೆ ನೀವು ಸರ್ಕಾರದವರು ಮೊದಲು ರೈತರ ಬಳಿ ಹೋಗಿ ನಿಂತ್ಕೊಂಡು ಮಾತಾಡೋದು ಬಿಟ್ಬಿಟ್ಟು ಕುಮಾರಸ್ವಾಮಿ ಅವ್ರನ್ನ ಕರಿತೀನಿ, ಕುಮಾರಸ್ವಾಮಿ ಅವ್ರನ್ನ ಇವ್ರನ್ನ ಕರೀತಾರೆ, ವಿರೋಧ ಪಕ್ಷದ ನಾಯಕ ಇದನ್ನ ಒಂದು ಹಾಸ್ಯಾಸ್ಪದವಾಗಿ ಮಾತಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅಂದರೆ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಜನಗಳನ್ನು ಹೆಂಗೆ ಬೇಕಾದ್ರೂ ಕಿತ್ಕೊಂಡು ತಿನ್ನಬಲ್ಲರು ಇವರು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ದಂಗೆ ಇದೆ.
ನಿಮಗೆ ನಿಜಕ್ಕೂ ರೈತರ ಬಗ್ಗೆ ಕಾಳಜಿ ಇದ್ದರೆ ಸಮಸ್ಯೆ ಬಗೆಹರಿಸೋದು ಕಡೆ ಗಮನ ಕೊಡಿ. ನಿಮ್ಮ ವೈಯಕ್ತಿಕ ಕಿತ್ತಾಟವನ್ನು ಬದಿಗಿಡಿ. ಅವರು ಬಿಸಿಲು ಬೆಂಕಿಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ, ಹೋರಾಟಗಳನ್ನ ಮಾಡ್ತಾ ಇದ್ದಾರೆ, ಧರಣಿಗಳು ಕೂತ್ಕೊಳ್ತಾರೆ. ರಾಜ್ಯಾದ್ಯಂತ ಎಲ್ಲ ರೈತರುಗಳು ಬೆಂಗಳೂರಿಗೆ ದಾಳಿ ಇಡುವ ಸಮಯ ಬರುತ್ತೆ ಅಂತ ನನಗನ್ನಿಸ್ತಾ ಇದೆ. ತುಂಬ ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನ ಆಗುತ್ತೆ ಅಂತ ಅನಿಸ್ತಾ ಇದೆ. ಇವರೆಲ್ಲರೂ ಮಾಡ್ತಾ ಹೋದರೆ ಇದೇ ರೀತಿಯ ನಿಮ್ಮ ವೈಯಕ್ತಿಕ ಕಿತ್ತಾಟಕ್ಕೆ ಇವರನ್ನ ಏನಾದರೂ ರೈತರನ್ನ ಬಲಿ ಪಡೆಯೋದಕ್ಕೋಸ್ಕರ ನೀವೆಲ್ಲ ಕಾದು ಕೂತಿದ್ದೀರಿ ಅಂತ ಬಂದರೆ ರೈತರು ದಂಗೆ ಎದ್ದುಕೊಳ್ಳುವಂಥ ಪರಿಸ್ಥಿತಿ ಖಂಡಿತವಾಗಲೂ ಸ್ವಲ್ಪ ದಿನಗಳಲ್ಲಿ ಬರುವಂಥ ಸಾಧ್ಯತೆ, ಕೆಲವೇ ದಿನಗಳಲ್ಲಿ ಬಂದುಬಿಡುತ್ತೆ ಅಂತ ಅನಿಸುತ್ತೆ. ಈಗಲಾದರೂ ಎಚ್ಚೆತ್ತುಕೊಂಡು, ಈಗ ತಾನೇ ಸರ್ಕಾರದ ಚುಕ್ಕಾಣಿ ಹಿಡಿದಿರುವಂಥ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಒಂದು ಬದಲಿ ವ್ಯವಸ್ಥೆಯನ್ನು ಮಾಡಿಕೊಂಡು ಈ ಯೋಜನೆಯನ್ನು ಕೈ ಬಿಡೋ ಕಡೆ ಪ್ರಯತ್ನ ಪಟ್ಟು, ನಿಮ್ಮ ಹೈಕಮಾಂಡ್ ನಿಮಗೆ ಇಲ್ಲಿವರೆಗೂ ಯಾಕೆ ಚಾಟಿ ಬೀಸಿಲ್ಲೋ ಗೊತ್ತಿಲ್ಲ. ಈ ಯೋಜನೆ ನಿಮ್ಮ ಸರ್ಕಾರಕ್ಕೆ ಮುಳುವಾಗತ್ತೆ ಅನ್ನುವಂಥದ್ದು ಇನ್ನೂ ನಿಮ್ಮ ಪರಿವಿಗೆ ಬರ್ತಾ ಇಲ್ಲ ಅಂತಂದರೆ ನಿಮ್ಮಲ್ಲಿ ಪಂಡಿತರ ಲೆಕ್ಕಾಚಾರಗಳು ಕಡಿಮೆ ಇದೆ ಅಂತ ಅನಿಸುತ್ತೆ. ಒಂದಷ್ಟು ಆಳ ಆಗಲ ತಿಳ್ಕೊಂಡು ಈ ಯೋಜನೆ ಬಿಡಬೇಕಾ ಬೇಡವಾ, ಬಿಡದೇ ಇದ್ರೂ ನಾವು ಬೇರೆ ಕಡೆ ಎಲ್ಲಿ ಸ್ಥಳಾಂತರಿಸ್ಕೊಳ್ಬೋದು, ಇದ್ರ ಕಡೆ ಗಮನ ಕೊಡಿ. ಇಲ್ಲದೇ ಇದ್ದರೆ ರೈತರ ಕೆಂಗಣ್ಣಿ ಗುರಿ ಆಗ್ತೀರಿ. ನೀವೇನೋ 7 ವರ್ಷದ ಯೋಜನೆ ಹಾಕೊಂಡು ಬಂದಂಗಿದೆ. 2 ವರ್ಷದೊಳಗಡೆ ಮುಗಿಸ್ಕೊಂಡು ಕೂತ್ಕೊಂಡ್ರೆ, ಈ ಪ್ರಕರಣದಲ್ಲಿ ತಗಲಾಕೊಂಡ್ರೆ 2 ವರ್ಷದಲ್ಲಿ ಮುಗಿಸ್ಕೊಂಡು ಕೂತ್ಕೊಂಡ್ಬಿಡ್ತೀರಿ. ಹೌದು, 7 ವರ್ಷದ ಯೋಜನೆ ಇರೋದ್ರು ನೀವು ಅದನ್ನು ನೋಡ್ಕೋಬೇಕಂತ ಅನ್ಕೋತಾ. ಜನ ಅಲ್ಲಿ ಪ್ರತಿಭಟನೆ ಒಂದು ಕಡೆ ರ್ಯಾಲಿ ಮಾಡ್ತಿದ್ರೆ, ಇವರೆಲ್ಲ ಡೈಲಿ ರೈಲ್ ಬಿಡೋ ಕೆಲಸ ಅಂತೂ ಮಾಡ್ತಿದ್ದಾರೆ. ವಿಲ್ಸಿ ಮುಂದೆ ಇನ್ನಾದರೂ ಎಚ್ಚೆತ್ಕೊಳ್ತಾರಾ ಅಂತ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.